ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಪವಿತ್ರವಾದ ಪ್ರದೇಶ ಬಂದು ಕಾಶಿ. ನಮ್ಮೆಲ್ಲರಿಗೂ ಒಮ್ಮೆ ಆದರೂ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ನೀಡಬೇಕು ಅನ್ನೋ ಪ್ರದೇಶ ಕಾಶಿ. ಈ ಕಾಶಿಯ ಗಂಗಾ ನದಿಯಲ್ಲಿ ಮುಳುಗಿದರೆ ನಮ್ಮ ಪಾಪಗಳೆಲ್ಲ ಹೋಗತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಇರುತ್ತೆ. ಇದು 2025 ಕುಂಭಮೇಳಕ್ಕೆ ಭೇಟಿ ನೀಡಲು ಹೋಗುವ ಸಮಯದಲ್ಲಿ ದಾರಿಯಲ್ಲಿ ಕಾಶಿಗೆ ಭೇಟಿ ನೀಡಿ ನಂತರ ಕುಂಭಮೇಳಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ನನಗೂ ತುಂಬ ಆಸೆ ಇತ್ತು ಹೋಗಬೇಕು ಅಂತ, ಆದರೆ ನನಗೆ 3 ತಿಂಗಳ ಮಗು ಇರುವುದರಿಂದ ನಾನು ಹೋಗಲು ಸಾಧ್ಯವಾಗಲಿಲ್ಲ. ಅಲ್ಲಿಂದ ನಮ್ಮ ಹಸ್ಬೆಂಡ್ ಅವರು ನಮಗೆ ಆ ಪವಿತ್ರವಾದ ಜಲವನ್ನು ತಂದಿದ್ದರು. ಅದನ್ನು ನಾವು ಸ್ವಲ್ಪ ತಲೆ ಸ್ನಾನ ಮಾಡುವಾಗ ಸ್ವಲ್ಪ ನೀರಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡಿದ್ದೀವಿ. ಆವಾಗ ನಾವೆಲ್ಲರೂ ನಂಬ್ತೀವಲ್ವ, ನಮ್ಮ ಪಾಪಗಳೆಲ್ಲ ಹೋಗುತ್ತೆ, ನಮಗೂ ಆ ಪ್ರತಿಫಲ ಸಿಗತ್ತೆ ಅನ್ನೋ ನಂಬಿಕೆ ನಮ್ಮದು. ನಮ್ಮ ಎಲ್ಲ ಹಿಂದೂಗಳಲ್ಲೂ ಇದೇ ನಂಬಿಕೆ ಇರುತ್ತೆ. ನಾವು ನೋಡ್ತಾ ಇರೋದು ಗಂಗಾ ನದಿಯ ತಟದಲ್ಲಿರುವ ಕಾಶಿ ವಿಶ್ವನಾಥ ದೇಗುಲ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಐತಿಹಾಸಿಕವಾಗಿಯೂ ಈ ದೇಗುಲ ತನ್ನದೇ ಆದ ಹಿರಿಮೆಯನ್ನು ಹೊಂದಿದೆ. ಕಾಶಿಯಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ತುಂಬ ಶವಗಳನ್ನು ಸುಟ್ಟು ಗಂಗಾ ನದಿಗೆ ಎಸಿತಾ ಇರ್ತಾರೆ. ನಾವು ಈ ನದಿಯಲ್ಲಿ ತುಂಬ ಶವಗಳನ್ನು ಕೂಡ ನೋಡ್ಬೋದು. ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಕಾಶಿ ವಿಶ್ವನಾಥ ದೇಗುಲ ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ನಮ್ಮೆಲ್ಲರಿಗೂ ನಂಬಿಕೆ ನಾವು ಹಿಂದೂಗಳು ನಾವು ಸತ್ತ ನಂತರ ಬೂದಿಯನ್ನು ತಗೊಂಡೋಗಿ ಈ ಕಾಶಿ ಈ ಗಂಗಾ ಜಲದಲ್ಲಿ ಬೆರೆಸಿದರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ನಮಗೆ ವಿಮುಕ್ತಿ ಸಿಗತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂಗಳಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋದೆ. ಅತ್ಯಂತ ಪ್ರಾಚೀನ ಶಿವ ದೇಗುಲವಿದು. 12 ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಈ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಭೇಟಿ ನೀಡಿದ್ದಾರೆ. ಯಾಕಂದರೆ ಪ್ರಯಾಗ್ರಾಜ್ಗೆ ಹೋಗುವಾಗ ಈ ಪ್ರದೇಶವನ್ನು ಕೂಡ ಭೇಟಿ ಮಾಡಿ ತುಂಬ ಜನ ನಂತರ ಕುಂಭಮೇಳಕ್ಕೆ ಹೋಗಿರೋದು ಉಂಟು. ಯಾಕಂದರೆ ಅಲ್ಲಿ ಹೋದರೆ ನಾವು ಹತ್ತಿರನೇ ಅಲ್ವಾ, ಅಲ್ಲಿಂದ ಅಲ್ಲಿಗೆ ಹೇಗೂ ಬಂದಿದ್ದೀವಿ ಈ ಕಡೆ ಅಂತ ಎಲ್ಲರೂ ಎಲ್ಲ ಪ್ರದೇಶಗಳನ್ನು ಭೇಟಿ ನೀಡಿ ಹೋಗ್ತಾರೆ. ನಮ್ಮ ಹಸ್ಬೆಂಡ್ ಅವರು ಕೂಡ 10 ದಿನದ ಪ್ರವಾಸವನ್ನು ಹಮ್ಮಿಕೊಂಡಿದ್ದರು. ಆ ಟೈಮಲ್ಲಿ ಪ್ರಯಾಗ್ರಾಜ್, ಕುಂಭಮೇಳ, ಅಯೋಧ್ಯ, ಮಧುರಾ, ಕಾಶಿ ಇನ್ನು ಮುಂತಾದ ಸ್ಥಳಗಳನ್ನು ಭೇಟಿ ನೀಡಿದ್ದಾರೆ. ನಾವೆಲ್ಲರೂ ಅಂದ್ಕೊತಿರ್ತೀವಲ್ಲ, ಲೈಫಲ್ಲಿ ಒಮ್ಮೆ ಆದ್ರೂ ಕಾಶಿಗೆ ಹೋಗಬೇಕು, ಆ ಗಂಗಾ ನದಿಯಲ್ಲಿ ಮುಳುಗಬೇಕು ಅಂತ. ಆ ಥರ ನಾವು ಅಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮದು. ನೀವು ಯಾರೆಲ್ಲ ಆಲ್ರೆಡಿ ಕಾಶಿಗೆ ಭೇಟಿ ನೀಡಿದ್ದೀರಾ, ಈ ವರ್ಷ ಕುಂಭಮೇಳಕ್ಕೆ ಭೇಟಿ ನೀಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೋಡಿ, ಜನಸಾಗರನೇ ಇದು. ಇತಿಹಾಸದ ಸಾಕಷ್ಟು ಘಟನೆಗಳಲ್ಲಿ ಈ ಸುಂದರ ದೇವಸನ್ನಿಧಿ ಸಾಕ್ಷಿಯಾಗಿ ನಿಂತಿದೆ. ಸಾಕಷ್ಟು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಸ್ಥಾನ ಇದು. ಕೆಲವು ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆಯೂ ಇತ್ತು ಎಂಬ ಮಾಹಿತಿ ಕೂಡ ಸಿಗುತ್ತೆ. ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೊಳಗಾದ ದೇವಾಲಯವನ್ನು ಹಲವು ಬಾರಿ ಮರುನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಂಶ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ದೇವಸ್ಥಾನ ಹಿಂದೂ ಧರ್ಮೀಯರಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ಈ ದೇವಾಲಯವನ್ನು ಕೊನೆಯದಾಗಿ ನಿರ್ಮಿಸಿದ್ದು ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಈ ದೇವಾಲಯವು 3 ಚಿನ್ನದ ಗುಮ್ಮಟಗಳನ್ನು ಹೊಂದಿದೆ. ಹೀಗಾಗಿ ಕಾಶಿ ವಿಶ್ವನಾಥ ದೇಗುಲವನ್ನು ಸುವರ್ಣ ದೇವಾಲಯವೆಂದು ಕರೆಯಲಾಗುತ್ತದೆ. ಅದೂ ಅಲ್ಲದೆ ಈ ಚಿನ್ನದ ಛತ್ರಗಳನ್ನು ನೋಡಿದ ನಂತರ ನಿಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಇದೆ.
ಭೂಮಿ ರೂಪುಗೊಂಡ ಬಳಿಕ ಮೊದಲ ಸೂರ್ಯರಶ್ಮಿ ಬಿದ್ದಿದ್ದು ಕಾಶಿಯ ಮೇಲೆ ಎಂಬ ನಂಬಿಕೆಯೂ ಇದೆ. ನೀವು ಯಾರೆಲ್ಲ ಈ ವರ್ಷ ಅಂದರೆ ಕಾಶಿ ಪ್ರಯಾಗ್ರಾಜ್ ಭೇಟಿ ನೀಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಯಿತು ಅಂದ್ಕೊಂಡಿದ್ದೀವಿ. ನಾವು ಹೋಗೋಕ್ಕಾಗ್ದಿರ ಇದ್ರೂ ಈ ಥರ ವಿಡಿಯೋದಲ್ಲಿ ನೋಡ್ತಿದ್ದೀವಿ ಈ ಪ್ರದೇಶಗಳನ್ನೆಲ್ಲನೂ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.